ಅದಕ್ಕೆ ಅದನ್ನ ಅದೇ ಥರ ಮಾಡ್ಕೊಂಡು ಅದೇ ಫಿಶೆ ಕ್ಯಾಮ್ರಾ ಅಂತ ನಾರ್ಮಲ್ ಡ್ರೋನ್ ಕ್ಯಾಮ್ರಾ ಅಂತ ಫಿಶೆ ಸೆಂಟ್ರಲ್ ಇರುತ್ತೆ. ಸೊ ಅದು ಬಟ್ ಮೋಷನ್ ಗೊತ್ತಾಗುತ್ತೆ. ನಾವೇ ಹೋಸ್ಟ್ 70% ನಾವು ಮೇಡಮ್ ಅದು ಯಾವ್ದಾದ್ರು ಗೊತ್ತಾಗುತ್ತೆ. ಐ ವಿಸ್ ಇದೆ. ಹೌದು ಸರ್. ಈಗ ಫಿಶೆ ಅಂತ ಸರ್. ಫಿಶೆ ಉಳಿದಿದೆ ಸರ್. ಫಸ್ಟ್ ಜಾಸ್ತಿ ಇತ್ತು, ಅಂದರೆ ಫಸ್ಟ್ ಎಲ್ಲ ಕಂಪ್ಲೀಟ್ ಇರುತ್ತೆ, ಈಗೆಲ್ಲ ನೆಟ್ವರ್ಕ್ ಡಿಜಿಟಲ್ ಆಗಿದೆ. ನೈಟ್ ಸೆಕ್ಯೂರಿಟಿ ಇರ್ತಾರೆ ಸರ್. 24/7 ನೈಟ್ ಅಲ್ಲ ಸರ್. ನಮ್ಗೆ ವಾಟ್ಸಪ್ 6 ಆ ಸಿಕ್ಸ್ ಎಸ್ಟಾಬ್ಲಿಷ್ಮೆಂಟ್ ಆದರೆ 6 ಬಟ್ ಎನಿ ಟೈಮ್ ಅದು ಅವರೆಲ್ಲ ನಾನ್ ಲೋಕಲ್ ಲೋಕಲ್ ತಮ್ಮೆಲ್ಲ ವೈಯಕ್ತಿಕವಾಗಿ ಪರಿಚಯ ಮಾಡಿಕೊಟ್ಟಂತಹ ತಮ್ಮದರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮ ಅಂದರೆ ಬೇರೆ ಬೇರೆ ಏರಿಯಾ ನಾವೆಲ್ಲ ಏನು ಕೊಡ್ತೀವಿ, ಒಂದು ಕಡೆ ಆಗಿದೆ ಎಲ್ಲ ಕಡೆ ನಾವು ಅಲರ್ಟ್ ಇರ್ತೀವಿ. ಚಿತ್ತಾಪುರದಲ್ಲಿ ಅಲರ್ಟ್ ಇದ್ದೀವಿ, ನಾವು ಇವತ್ತೇನು ಆಗಲ್ಲ ಅಂತ. ಆದರೆ ಮಂಗಳೂರಲ್ಲಿ ಆಗಿಬಿಡುತ್ತೆ. ನೀವೆಲ್ಲ ಮಂಗಳೂರಲ್ಲಿ ಹೆಂಗಾಗಿದೆ ಅಂತ ಗೊತ್ತಿದೆ, ಬೀದರ್ನಲ್ಲಿ ಹೆಂಗಾಗಿದೆ ಅಂತ ಗೊತ್ತಿದೆ. ಅದನ್ನು ನಾವು ನೋಡ್ತಾ ಹೋದಾಗೆ ಬಹಳಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬರುತ್ತೆ. ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇರ್ಬೋದು, ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಇರ್ಬೋದು. ಯಾಕಂದರೆ ಬ್ಯಾಂಕು, ಪ್ರೈವೇಟ್ ಫೈನಾನ್ಸು ಅಂತಂದಿದ್ರೆ ಫಸ್ಟ್ ಪೆರಿಫೆರಿ ಬರೋದೆಲ್ಲ ನೀವೇ. ನಿಮ್ಮ ಒಂದು ಬಿಲ್ಡಿಂಗ್ಸ್ ಇರ್ಬೋದು, ನಿಮ್ಮ ಒಂದು ಸೆಕ್ಯೂರಿಟಿ ಬಿಲ್ಡಿಂಗ್ಸ್ ಇರ್ಬೋದು, CCTV ಇರ್ಬೋದು, ಏನೋ ಅದು ಏನೇನು ನೀವು ಮಾಡ್ಕೊಂಡಿರ್ತೀರಿ ಆಸ್ಪೆಕ್ಟ್ಸ್, ಅಂದರೆ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ವಾಚ್ಮನ್ ಇರ್ಬೋದು, ಫಸ್ಟ್ ವೆರಿಫೈರ್ ಇರ್ಬೋದು. ಆ ನಂತರ ಬರೋರು ಯಾರು ಅಂತಂದರೆ ನಮ್ಮ ಇಂಟಿಮೇಷನ್ ಬಂದ ಮೇಲೆ ನಾವು ಸೆಕೆಂಡ್ ವೆರಿಫೈರ್ ಇರುತ್ತೆ. ಅಂದರೆ ಅದು ಎರಡನೇ ಸ್ಥಳದಲ್ಲಿ ನಾವು ಬರ್ತೇವೆ. ಇದು ಏನಾಯಿತು ಅಂತಂದು ಹೇಳಿದ್ರೆ, ಮೊದಲಿಗೆ ನಮ್ಮದು ಬೀದರ್ದಲ್ಲಿ ಆಗಿರ್ತಕ್ಕಂತಹ ನಮ್ಮ ಗಿರೀಶ್ ಅನ್ನೋರು ಏನೇನು ಸಿಬ್ಬಂದಿ ತಿಳ್ಕೊಂಡಿದ್ದಾರೆ, ಅದಕ್ಕೆ ಎಲ್ಲರಿಗೂ ಕೂಡ ವಿಷಾದ ಇದೆ. ಭಾಳ ಒಂದು ಖೇದನೀಯ ವಿಷಯ. ಆಗ್ಲಾರ್ದಂಥ ಘಟನೆ ಆಗ್ಬಿಡುತ್ತೆ. ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ನಾವೆಲ್ಲ ಸೇಫ್, ಏನೂ ಆಗಲ್ಲ, ಚಿತ್ತಾಪುರದಲ್ಲಿ ಏನೂ ಆಗಲ್ಲ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು, ಏನೂ ಆಗಲ್ಲ. 20 ವರ್ಷದಿಂದ ಈ ಬ್ಯಾಂಕ್ನಲ್ಲಿ ಇದ್ದೀನಿ, ಏನೂ ಆಗಿಲ್ಲ. ದಯವಿಟ್ಟು ಆ ಒಂದು ಹುಡುಕಕ್ಕೆ ಕೈ ಹಾಕ್ಬಿಡಿ. ಯಾರು ನಾ ಬ್ಯಾಂಕ್ ಹತ್ರ ನಾನು ಹೇಳ್ತೀನಿ, ಸಮಯಗಳು ನಮ್ಮಲ್ಲಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ಯಾವುದೇ ಕಾಲಕ್ಕೂ ಕೂಡ ಥೀವ್ಸ್ ಆಗಲಿ, ರಾಬರ್ಸ್ ಆಗಲಿ, ಡಕಾಯ್ಟ್ಸ್ ಆಗಲಿ, ಅವರಿಗೆ ಮನುಷ್ಯತ್ವದ ಕಣ್ಣುಗಳಿಂದ ಅವರು ನೋಡೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಹಣ. ಶಾರ್ಟ್ಕಟ್ ಮೆಥಡ್ದಲ್ಲಿ ಹಣ ಯಾವ ರೀತಿ ಸಿಗುತ್ತೆ ಅವ್ರಿಗೆ ಲೆಕ್ಕ ಇಲ್ಲ. ನಾ ಅವ್ರನ್ನ ಕೊಲೆ ಮಾಡಿ ತೊಗೊಳ್ತೀನಿ, ಆ ಗಿರ್ಲಿ ಮುಡು ತೊಗೊಳ್ತೀನಿ, ಆ ಇವ್ರನ್ನ ಹೊಡೆದು ತೊಗೊಳ್ತೀನಿ, ಮತ್ತೊಂದು ಮಾಡಿ ತೊಗೊಳ್ತೀನಿ, ಅದು ಲೆಕ್ಕ ಇಲ್ಲ ಅವರಿಗೆ. ಏನು ಲೆಕ್ಕ, ನಮ್ಗೆ ಎಷ್ಟು ದುಡ್ಡು ಸಿಕ್ತು, ಎಷ್ಟು ಸುಲಭ ಅನ್ನೋದು ಅಷ್ಟೇ ಲೆಕ್ಕ ಇರುತ್ತೆ. ಹೌದಾ? ಅಷ್ಟೇ ಅವರು ಇದು ಮಾಡೋದು, ಅವ್ರಿಗೆ ಯಾವುದೇ ಇದು ಇರೋದಿಲ್ಲ. ಆದರೆ ನಾವು ಸುರಕ್ಷತಾ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಂಡಿದ್ದೀವಿ ಅನ್ನೋದು ಬಹಳ 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 ಮುಖ್ಯ. ಭಾಳಷ್ಟು ಕಡೆ ನಾವು ಮೀಟಿಂಗ್ಗಳು ಮಾಡ್ತಾ ಇರ್ತೇವೆ, ಭಾಳ ಕಡೆ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇರ್ತಾರೆ. ಅಷ್ಟಂದ್ರೂ ಕೂಡ ನಮ್ಮ ಒಂದು ನೆಗ್ಲಿಜೆನ್ಸಿಯಿಂದ, ನಮ್ಮ ಒಂದು ಏನು ನಾವು ಸ್ಪೀಡಪ್ ಏನಿದೆ ಅದನ್ನು ಆಗಲಾರ್ದಕ್ಕೆ ಕೆಲವು ಅಚಾತುರಗಳು ಕೂಡ ನಡೆದು ಹೋಗ್ತವೆ. ನೀವು ಬೀದರ್ ಘಟನೆಯನ್ನು ನೋಡಿಬಿಟ್ರೆ ಒಂದು ಸಣ್ಣ ಸಿಂಪಲ್ ಹೇಳಬೇಕು ಅಂತಂದಿದ್ರೆ, ವಿದೌಟ್ ಗನ್ ಮ್ಯಾನ್ ಅವರು ಬಂದಿದ್ದಾರೆ ಏಜೆನ್ಸಿಗಳು, ಬ್ಯಾಂಕ್ ದುಡ್ಡನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹೌದಾ? ಈಗ ನೀವೆಲ್ಲ ನೋಡ್ತಕ್ಕಂಥದ್ದು ಗನ್ ಮ್ಯಾನೇ ಇಲ್ಲ ಅವ್ರ ಜೊತೆ. ಯಾವ ಏಜೆನ್ಸಿಗೆ ಅವ್ರು ಕೊಡ್ತಾರೆ, ಆ ಏಜೆನ್ಸಿದವ್ರು ಗನ್ ಮ್ಯಾನ್ ಬಂದು ಇಲ್ಲೋ ಇಷ್ಟು ಕ್ಯಾಶನ್ನು ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಮ್ಯಾನ್ಯುವಲ್ದಲ್ಲಿ ಇದೆ. ಇವನ್ ಒಂದು 40,000 ಎಷ್ಟೋ ಇದ್ದರೆ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ಹೋಗಿ ಕೊಡ್ತಾ ಇದ್ರು. ಮ್ಯಾನ್ಯುವಲ್ದಲ್ಲಿ ನಮ್ಮ ಪೊಲೀಸ್ ಮ್ಯಾನ್ಯುವಲ್ದಲ್ಲಿ 1 ಲಕ್ಷ ಅಥವಾ 10 ಲಕ್ಷ ಇತ್ತು ಅಂತಂದಿದ್ರೆ ಒಬ್ಬರು ಇನ್ಸ್ಪೆಕ್ಟ್ರು ಅದನ್ನು ಎಸ್ಕಾರ್ಟ್ ಮಾಡ್ಕೊಂಡು ಹೋಗಬೇಕು ಅಂತ, ಬೆಂಗಾವಲು ಕೊಡಬೇಕು ಅಂತಾನೆ ಇದೆ. ಅಂದರೆ ಸಮ್ ಸ್ಕೇಲ್ ಇದೆ ಅದಕ್ಕೆ. ಅಷ್ಟೊಂದು 83 lakhs 93 lakhs ಪಾಪ ಅದನ್ನು ಯಾವುದೋ ಒಂದು ಕಾರಣಕ್ಕಾಗಿ ಗನ್ಮನ್ ಬಿಟ್ಟು ಬಂದಿರ್ಬೋದು, ಇದು ಬಂದಿರ್ಬೋದು, ಅದು ವಿಷಯ ಮುಖ್ಯ ಅಲ್ಲ ಇಲ್ಲಿ. ಬಟ್ ಅವರು
ಮುಂದೆ ಏನು ಕೊಟ್ಬಿಡಿ ಅಂತ ಇವರು ಕೊಟ್ಬಿಟ್ರು, ಅವರು ತೊಗೊಂಡೋದ್ರು, ಆಮೇಲೆ ಅಲ್ಲೇ ಇವ್ರು ಕಾಯ್ತಾ ಇದ್ರು. ಅಂದರೆ ನೀವು ಎನಿಥಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದೇ ಆಗಲ್ಲ ಅಂತಂದು ಹೇಳಿ ಯಾವುದೂ ಕೂಡ ತಿಳ್ಕೊಳಕ್ಕೆ ಹೋಗ್ಬೇಡಿ ನೀವು. ಅದಕ್ಕಾಗಿ ಬಹಳ ಭಾಳ ಭಾಳ ಜಾಗೃತರಾಗಿ ನಾವು ಇರ್ತಕ್ಕಂಥ ಒಂದು ಭಾಳ ಹಾರ್ಡ್ ಟೈಮ್ ಬಂದಿದೆ, ಭಾಳ ಹಾರ್ಡ್ ಟೈಮ್ ಇದೆ, ಭಾಳ ಕಠಿಣ ಟೈಮ್ ಇದೆ ಬ್ಯಾಂಕು ಮತ್ತು ಇದರವರಿಗೆ. ಭಾಳಷ್ಟು ಕಡೆ ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಬೇರೆ ರೀತಿಯಿಂದ ಇಂಡೈರೆಕ್ಟ್ ಆಗಿ ಬ್ಯಾಂಕ್ಗಳು ಮತ್ತು ಫೈನಾನ್ಸಿಗೆ ಸಂಬಂಧಪಟ್ಟವರು ಆ ಒಂದು ಡಕಾಯಿತಿ ಮತ್ತು ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಕೂಡ ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ಕಡೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಸೆಕ್ಯೂರಿಟಿ ಮೆಜರ್ಸ್ ಏನಿದೆ ಅಲ್ಲ, ನೀವು ಭಾಳ ಈ ವಿಷಯದ ಬಗ್ಗೆ ಸ್ವಲ್ಪ ಸೀರಿಯಸ್ ತೊಗೋಬೇಕು. ನಮ್ಮ ಪೊಲೀಸ್ ಇಲಾಖೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ನೀವು ಯು ಹ್ಯಾವ್ ಟು ಸ್ಕೇಲ್ ಅಪ್ ಯುವರ್ ಸೆಕ್ಯೂರಿಟಿ ಮೆಜರ್ ಆಸ್ಪೆಕ್ಟ್ಸ್. ಸ್ಕೇಲ್ ಅಪ್ ಆಗಬೇಕು. ನಾನು ಈಗ SBI ಹೋಗಿದ್ದೆ, ಪಂಪ್ ಆಪರೇಟರ್ ಏನಂತಾರೆ, ಪಂಪ್ ಆಕ್ಷನ್ ಗನ್ ಇದೆ. ಪಂಪ್ ಆಕ್ಷನ್ ಗನ್ನಿಂದ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿಲ್ಲ ಪಂಪ್ ಆಕ್ಷನ್ ಗನ್ ಅಂದ್ರೆ ಏನು, ಪಿಸ್ತೂಲ್ ಅಂದ್ರೆ ಏನು, ರಿವಾಲ್ವರ್ ಅಂದ್ರೆ ಏನು, ಆಟೋಮೆಟಿಕ್ ಗನ್ ಅಂದ್ರೆ ಏನು, ಸೆಮಿ ಆಟೋಮೆಟಿಕ್ ಗನ್ ಅಂದ್ರೆ ಏನು, ತಮಗೆಲ್ಲ ಗೊತ್ತಿಲ್ಲ. ಅವ್ರನ್ನೇನೆ ಹಿಡ್ಕೊಂಡು ಹಿಡ್ತಾನೆ, ಇದೇ ಅಲ್ಲ ಸಾಕು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅದು ಆಪರೇಟ್ ಆಗಿ ಇದು ಆಗೋರೊಳಗೆ ಅವ್ರು ಪಿಸ್ತೂಲಿಂದ ಹೊಡೆದು ಗಾಯವಾಗಿಬಿಟ್ಟಿರ್ತಾರೆ. ಅಷ್ಟು ಅವರು ಈಗ ಅಡ್ವಾನ್ಸ್ಡ್ ಇರೋದ್ರಿಂದ ನಾವು ನಾನು ಹೇಳ್ತಾ ಇರೋದು ರೀತಿ ಅಂದರೆ, ನಿಮ್ಗೆ ಏನಾದರೂ ಕೂಡ ಮೀಟಿಂಗು, ನಿಮಗೆ ಸುಪೀರಿಯರ್ ಆಫೀಸರ್ಸು ಎಲ್ಲ ಇದ್ದಾಗ ನೀವು ಅದನ್ನ ಹೇಳಿ, ನೋಡ್ರಿ ಪಂಪ್ ಆಕ್ಷನ್ ತಂದಿದೆ, ಉಪಯೋಗ ಆಗಲ್ಲ. ಯಾರಾದರೂ ಬಂದು ಅಟ್ಯಾಕ್ ಮಾಡಿದ್ರು ಅಂತಂದರೆ ಆ ಜೀವವನ್ನು ಕಳ್ಕೋಬೇಕಾಗತ್ತೆ, ಇದ್ದ ಹಣನೂ ಕೂಡ ಕಳ್ಕೋಬೇಕಾಗುತ್ತೆ. ಕೈಯಲ್ಲಿ ಅವರು ಅತ್ಯಾಧುನಿಕ ಅಸ್ತ್ರಗಳನ್ನ ಯೂಸ್ ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ, ನಾವಿನ್ನು ಪಂಪ್ ಆಕ್ಷನ್ ಕಂಟ್ರಲ್ಲಿ ನಾವಿದೆ. ಅದಕ್ಕೆ ದಯವಿಟ್ಟು ಯಾರ್ಯಾರು ಬ್ಯಾಂಕ್ ಇರೋದ್ರಲ್ಲಿ ನಿಮ್ಮ ಸೆಕ್ಯೂರಿಟಿ ಏನಿದೆ ಅಲ್ಲ ಸ್ವಲ್ಪ ಗಮನ ಹರಿಸಿ. ಕೆಲವು ಕಡೆ ನೋಡಿದೆ ನಾನು, ಈ ಅಲಾರಾಮ್ ಇರುತ್ತೆ, ಅಲಾರಾಮ್ ಸೆಟಪ್ ಮಾಡಿರ್ತೀರ, ಎಲ್ಲ ಇರೋರು ಕೂಡ ಅಲಾರಾಮ್ ಸೆಟಪ್ ಮಾಡಿರ್ತಾರೆ, ಪ್ಯಾನಿಕ್ ಬಟನ್ ಸೆಟಪ್ ಮಾಡಿರ್ತಾರೆ, ಆಮೇಲೆ ಮೋಷನ್ ಸೆನ್ಸರ್ನ ಹಾಕಿರ್ತಾರೆ. ಅಲಾರಾಮು ಇದಕ್ಕೆ ಆಯಿತು, ಇದು ಅಲಾರಾಮ್ ಒಂದು ಎಕ್ಸಿಸ್ ಬ್ಯಾಂಕದ್ದು, ಈ ಅಲಾರಾಮ್ SBI ಇದು ಅಂತಂದ್ರೆ ಪಕ್ಕದವ್ರಿಗೆ ಗೊತ್ತಿರಲ್ಲ. ಹೌದಾ? ನೀವು ಟೆಸ್ಟ್ ಮಾಡಿ ಹೋಗಿ ನೋಡಿ, ಪಕ್ಕದವ್ರಿಗೆ ಗೊತ್ತಿರಲ್ಲ. ಯಾರೋ ಮಿನಿಸ್ಟರ್ ಹೊಂಟಿರ್ಬೇಕಾಳ ಅಂತಂದ್ರೆ, ಏನಾದರೂ ಆಯಿತು ಅಂತಂದ್ರೆ, ಯಾರೋ ರೋಡ್ ಇದೆ ಮಿನಿಸ್ಟರ್ ಹೊಂಟಿರ್ಬೇಕಾಳು ಅಂತಂದ್ರೆ ಪಕ್ಕದವ್ರ ಸುಮ್ಮನೆ ಕೂಡ್ತಾರೆ. ನಾವು 3 ಜನಕ್ಕೆ ಕೇಳಿದೆ ಎಕ್ಸಿಸ್ ಬ್ಯಾಂಕ್ ಅಂತ, ಈ ಸೌಂಡ್ ಎಂದಾದರೂ ಕೇಳಿದ್ದೀರಾ, ನಿಮ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ ಅಂತ ಹೇಳಿ. ಅಟ್ಲೀಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಇರೋರು, ವಿಶ್ವಾಸಕರಿರೋರು 4 ಜನಕ್ಕೆ ನಿಮ್ಮ ಬ್ಯಾಂಕಿಂದು ಪ್ಯಾನಿಕ್ ಬಟನ್ ಸೌಂಡು ಗೊತ್ತಿರಬೇಕು. ಇದಕ್ಕೆ ಆಯಿತು ಅಂದರೆ ಒಳಗಿದ್ದವರು ಏನೋ ತೊಂದರೆಯಲ್ಲಿದ್ದಾರೆ ಅಂತಂದೇಳಿ ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅಟ್ಲೀಸ್ಟ್ ದೇ ಕ್ಯಾನ್ ಅಪ್ರೋಚ್, ಸಂಬಂಧಪಟ್ಟವ್ರಿಗೆ ಏನಾದರೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಅವರು ಅಪ್ರೋಚ್ ಮಾಡ್ತಾರೆ. ಪಕ್ಕದವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಏನಾಗುತ್ತೆ, ಆಂಬುಲೆನ್ಸ್ ಹೊರಟಿರ್ಬೇಕು ಅಂತ ತಿಳ್ಕೊಂಡು ಸುಮ್ಮನೆ ಆಗ್ತಾರೆ. ಹೌದಾ ನಾನು ಹೇಳೋದು? ಇವೆಲ್ಲ ಸಿಂಪಲ್ ಇದಾವ್ರಿ. ನಾನು ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇರೋದು ಏನಾಗಿದೆ, ಏನಾಗ್ಬೋದು ಅಲ್ಲ ಅಂತಂದೇಳಿ. ಆಮೇಲೆ ಇನ್ನು ಕೆಲವು ಕಡೆ ನಾವು ಹೆಂಗೋ ಒಂದು ಚೆಸ್ಟನ್ನು ನಿರ್ಮಾಣ ಮಾಡ್ತೀವಿ, ಹೆಂಗೋ ಒಂದು ವಾಲೆಟನ್ನು ನಿಮ್ಮದು ಎಲ್ಲೆಲ್ಲೋ ಸಣ್ಣ ಸಣ್ಣ ಬೋಡಿಯಲ್ಲಿ ಇಟ್ಟಂಗಿಲ್ಲ ಎಲ್ಲೆಲ್ಲೋ ಇಟ್ಬಿಡ್ತೀವಿ. ಅದಕ್ಕೊಂದು ಸೂಕ್ತ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಗ್ರಿಲ್ ಮಾಡಲ್ಲ, ಅದಕ್ಕೊಂದು ಸರಿಯಾದಂಥ ಒಂದು CCTV ಹಾಕಲ್ಲ. CCTV ಹಾಕ್ತೀವಿ, ಅದು ಯಾವಾಗೋ ಒಂದಿಷ್ಟು ಎತ್ತಾಗೋ ಟರ್ನ್ ಆಗಿರುತ್ತೆ, ಯಾವಾಗೋ ಯಾವುದೋ ಒಂದು ಗಾಡಿಗೆ ಇದಕ್ಕೋ ಯಾವುದೋ ಒಂದು ಟರ್ನ್ ಆಗಿರ್ತೈತಿ, ನೋಡಿರಲ್ಲ ನಾವು, ಭಾಳ ಸತ್ಯ ಆಗಿರ್ತದೆ. ಹೀಗೆ ನೋಡಿರಲ್ಲ, ಯಾವಾಗ ಅವಶ್ಯಕತೆ ಬಂದಾಗ ಅದನ್ನು ನೋಡ್ತೀವಿ, ನೋಡಿದಾಗ ಗೊತ್ತಾಗಿರುತ್ತೆ ಅದು ಯಾವ ಕಡೆ ಎಲ್ಲೋ ಟರ್ನ್ ಆಗಿರ್ತದೆ ಅಥವಾ ಅದ್ರ ಮೇಲೆ ರೂಟ್ ಬಿಟ್ಟಿರುತ್ತೆ, ಸರಿಯಾಗಿ ಬಿಟ್ಟಿರಲ್ಲ, ಚೆನ್ನಾಗಿರುತ್ತೆ, ಬಟ್ ರೆಕಾರ್ಡ್ ಆಗಿರೋದಿಲ್ಲ. ಒಂದೊಂದು ಸರ್ತಿ ಏನಾಗುತ್ತೆ, ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಬಹಳ ಸಣ್ಣ ಕೆಪಾಸಿಟಿ ಬ್ಯಾಕಪ್ ಅನ್ನು ಇಟ್ಕೊಂಡಿರ್ತೇವೆ. ಮಿನಿಮಮ್ 90 ಡೇಸ್, ಮಿನಿಮಮ್ 30 ಡೇಸ್ ಅಂತೂ ಇರಬೇಕಂತ ಇದೆ ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇದ್ರ ಪ್ರಕಾರ. ಮಿನಿಮಮ್ 30 ಡೇಸ್ ಬ್ಯಾಕಪ್ ಇರಲೇಬೇಕು. ಕೆಲವು 90 ಡೇಸ್ ಎಲ್ಲ ನಮ್ಮ SBI 90 ಡೇಸ್ ಇದೆ, 20 ಡೇಸ್ ಇದೆ. ನೀವೆಲ್ಲ